Mummy Daddy Fashions. Exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur. ಅವರು ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಇತಿಹಾಸ ಉಪನ್ಯಾಸಕರ ಸಂಘ ರಾಯಚೂರು ಮತ್ತು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಯಚೂರು ಇವರ ಸಹಯೋಗದಲ್ಲಿ ರಾಯಚೂರು ಕೋಟೆಯ 730ನೇ ವರ್ಷದ ದಿನಾಚರಣೆ ಅಂಗವಾಗಿ ಹಿರಿಯ ಸಾಹಿತಿ ವೀರ ಹನುಮಾನ್ ಅವರ ನಮ್ಮ ಎಡೆದೊರೆ ನಾಡು ಎಂಬ ಪುಸ್ತಕ ಪರಿಚಯದಲ್ಲಿ ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ನಮ್ಮ ಎಡೆದೊರೆ ನಾಡು ಪುಸ್ತಕವು ಉಪಯೋಗ ಆಗುವುದು. ಕೃತಿ ಚಿಕ್ಕದಾಗಿ ಜಿಲ್ಲೆಯ ಇತಿಹಾಸ ತೆರೆದಿಡುತ್ತದೆ. ವರ್ತಮಾನದಲ್ಲಿ ನಿಂತು ಇತಿಹಾಸದ ಬಗ್ಗೆ ಆಲೋಚನೆ ಮಾಡಬೇಕು. ಹಿಂದಿನ ವೈಭವವನ್ನು ಈ ಕೃತಿ ಸ್ಮರಿಸುತ್ತದೆ ಎಂದರು. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದರೆ ಇನ್ನೂ ಮತ್ತೆ ಹಿಂದಕ್ಕೆ ಹೋದರೆ ಕೊನೆಗೆ ನಾನು ನಮ್ಮ ಕೋಟೆಯ ಎದುರಿಗೆ ಹೋಗಿ ನಿಂತಿರ್ತೇನೆ. ಅದು ನಮ್ಮ ಇತಿಹಾಸ. ನಮ್ಮ ಹಿಂದೆ ನಡೆದು ಬಂದಂಥ ಘಟನಾವಳಿಗಳೇನಿದ್ದಾವೆ ಅವು ನಮ್ಮ ಹಿಂದಿನ ಸಂಸ್ಕೃತಿಯನ್ನು ತಿಳಿಸುವಂಥ ಕೆಲಸವನ್ನು ಮಾಡಿಲ್ಲ. ಆ ಅಂತರಾತ್ಮವನ್ನು ತೆರೆದಿರುವಂಥ ಒಂದು ಕೆಲಸವನ್ನು ಈ ಕೃತಿ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಇದರಲ್ಲಿ ರಾಯಚೂರು ಕೋಟೆ ಆರಂಭದಿಂದಲೂ ಅಂದರೆ 3ನೇ ಶತಮಾನದ ಹೇಗಾಯಿತು, ಮುಂದೆ ಯಾವ್ಯಾವ ಅರಸರು ಈ ನಾಡನ್ನು ಆಳಿದ್ದಾರೆ ಅನ್ನೋ ಮಾತನ್ನು ಈ ಕೃತಿಯಲ್ಲಿ ಸವಿವರವಾಗಿ ಅವರು ಹೇಳಿದ್ದಾರೆ. ಅಶೋಕನ 3 ಶಿಲಾಶಾಸನಗಳು ನಮ್ಮ ಜಿಲ್ಲೆಯಲ್ಲಿ ದೊರೆತಿವೆ ಪ್ರಮುಖವಾಗಿ. ಒಂದು ಮಸ್ಕಿಯಲ್ಲಿ, ಇನ್ನೂ 2 ಕೊಪ್ಪದಲ್ಲಿ. ಇವೆರಡು ಅಶೋಕನ ಶಾಸನಗಳ ಪೈಕಿ ಅತ್ಯಂತ ಮಹತ್ವದ ಅಂಶಗಳನ್ನು ಒಳಗೊಂಡಿರುವಂತಹ ಶಾಸನಗಳು. ಹೀಗಾಗಿ ಅದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಆ ಕಾಲದಿಂದ ಹಿಡಿದುಕೊಂಡು ನಂತರದ ಶಾತವಾಹನರು, ರಾಷ್ಟ್ರಕೂಟರು, ಚಾಲುಕ್ಯರು, ಕಲ್ಯಾಣದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಗೋಪಾಲ್ ಜೂಕೂರು ವಹಿಸಿದ್ದರು. ಕೃತಿಯನ್ನು ನರಸಪ್ಪ ಭಂಡಾರಿ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮಕ್ಕಕೋಟೆ ಅಂತಂದರೆ ನಮ್ಮ ರಾಯಚೂರಿಗೆ ಪಶ್ಚಿಮಕ್ಕೆ ಇರುವುದರಿಂದ ಮಕ್ಕಕೋಟೆ ಅಂತ ನೂರಾಗಿದೆ, 5 ಮಿನಾರ್ ಇದೆ. ಎಲ್ಲ ರಾಯಚೂರಲ್ಲಿ ಇದ್ದರೂ ಕೂಡ ಭಾಳಷ್ಟು ಜನಕ್ಕೆ ಅಥವಾ ನಮ್ಮ ವಿದ್ಯಾರ್ಥಿಗಳು ಗೊತ್ತಿರಲಿಲ್ಲ. ಗುಡ್ಡೆ ಬೆಟ್ಟ ಇದೆ, ಈ ರಾಯಚೂರಿನ ಆಡಳಿತ ಒಂದು ಇತಿಹಾಸ ಎಲ್ಲ ಗೊತ್ತಾಗಿ ವಿದ್ಯಾರ್ಥಿಗಳಿಗೆ ಮುಂದೆ ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಬೇಕು ಎಂಬ ಒಂದು ಇತಿಹಾಸವನ್ನು ಜನರಿಗೆ ಸುಲಭ ರೀತಿಯಲ್ಲಿ ಸಿಗಲಿ ಎಂಬ ಒಂದು ಉದ್ದೇಶದಿಂದ ಇವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ತಾವೆಲ್ಲರೂ ಓದಿ ತಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗ್ತದೆ ಪುಸ್ತಕ ಮಾಡಿಕೊಟ್ಟಿದ್ದ ವೀರಹನುಮಾನ್ ಸರ್ ಅವರು ಪ್ರಕಾಶನ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ಅವರಿಗೂ ನಮ್ಮೆಲ್ಲರಿಗೂ ವಂದಿಸಿ ಕಾರ್ಯಕ್ರಮದಲ್ಲಿ ಲೇಖಕ ವೀರ ಹನುಮಾನ್, ಪ್ರಕಾಶಕ ಮಲ್ಕಪ್ಪ ಪಾಟೀಲ್, ಎಚ್ ಮ್ಯಾದರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆಂಜನೇಯ ಜಾಲಿಬೆಂಚಿ, ರಸೂಲ್ ಸಾಬ್, ವಿಎನ್ ಅಕ್ಕಿ, ಬಸವರಾಜ್ ಗಾಣಧಾಳ, ಮಹಾದೇವ ಪಾಟೀಲ್, ಅಯ್ಯಪ್ಪಯ್ಯ ಹುಡ, ಗೌಸ್ ಪೀರ್ಜಾದೆ, ಬಶೀರ್ ಅಹಮದ್ ಹೊಸಮನಿ, ನವಲಕಲ್ ಶ್ರೀನಿವಾಸ್, ಅಮರೇಶ್ ಆದೋನಿ, ಸೈಯದ್ ಹಫೀಜುಲ್ಲಾ, ಈರಣ್ಣ ಬೆಂಗಾಲಿ ಸೇರಿದಂತೆ 100 ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ನಿರೂಪಣೆಯನ್ನು ಮಂಜುನಾಥ್ ಐಲಿ ಮಾಡಿದರು.